ರೇಣುಕಾಸ್ವಾಮಿಯ ಕಿಡ್ನಾಪ್ ಅಂಡ್ ಮರ್ಡರ್ ಕೇಸ್ನಲ್ಲಿ ಆರೋಪಿ ನಂಬರ್ 1 ಪವಿತ್ರ ಗೌಡ ಸೇರಿದಂತೆ ದರ್ಶನ್ ಹೀಗೆ ಇನ್ನೂ ಹಲವರು ಜೈಲುವಾಸವನ್ನು ಅನುಭವಿಸ್ತಾ ಇದ್ದಾರೆ. ಇದರ ನಡುವೆ ಕೊಲೆ ಕೇಸ್ನಲ್ಲಿ ಜೈಲು ಹಕ್ಕಿಯಾಗಿರೋ ದರ್ಶನ್ ಗೆಳತಿ ಪವಿತ್ರ ಗೌಡ ಪೊಲೀಸರ ಎದುರು ದರ್ಶನ್ ವಿರುದ್ಧವೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆ ಸ್ಟೇಟ್ಮೆಂಟ್ ಏನು ಅಂತ ನೋಡ್ತಾ ಹೋಗೋಣ. ಏನಂತ ಹೇಳಿದ್ದಾರೆ ಅಂತ ನೋಡ್ತಾ ಹೋಗೋಣ. ರೇಣುಕಾಸ್ವಾಮಿ ಮೇಲೆ ದರ್ಶನ್ ಹಲ್ಲೆ ಮಾಡಿದ್ದಾಗ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಪವಿತ್ರ. ಶೆಡ್ಗೆ ನಾನು ಹೋಗೋ ಮುನ್ನವೇ ದರ್ಶನ್ ಅಲ್ಲಿದ್ರು, ನಾನೇನು ದರ್ಶನ್ ಜೊತೆ ಹೋಗಿದ್ದಲ್ಲ, ನನ್ನನ್ನು ಬರಕ್ಕೆ ಹೇಳಿದ್ರಷ್ಟೇ, ನಾನು ಹೋಗೋಕ್ಕಿಂತ ಮುಂಚೆಯೇ ದರ್ಶನ್ ಅಲ್ಲಿದ್ರು ಅಂತ ಪೊಲೀಸರ ಎದುರು ಹೇಳಿಕೆಯನ್ನು ದಾಖಲಿಸಿದ್ದಾರೆ ಪವಿತ್ರ ಗೌಡ. ಅದರ ಜೊತೆಗೆ ಏನೆಲ್ಲ ಹೇಳಿಕೆ ಕೊಟ್ಟಿದ್ದಾರೆ, ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅವತ್ತಿನ ದಿನ ಏನಾಯ್ತು, ಎಷ್ಟು ಗಂಟೆಗೆ, ಏನು ಎತ್ತ, ರೇಣುಕಾಸ್ವಾಮಿಗೆ ಯಾರ್ಯಾರು ಯಾವುದ್ರಲ್ಲಿ ಹೊಡೆದ್ರು, ಅದೆಲ್ಲ ನೋಡ್ತಾ ಹೋಗೋಣ. ಏನು ಹೇಳಿದ್ರು ಪವಿತ್ರ? ನನ್ನ ಎದುರಲ್ಲೇ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಲಾಯಿತು, ಇಡೀ ಗ್ಯಾಂಗ್, ದರ್ಶನ್ ಸೇರಿದಂತೆ ಇಡೀ ಗ್ಯಾಂಗ್ ನನ್ನ ಎದುರಲ್ಲೇ ರೇಣುಕಾಸ್ವಾಮಿಗೆ ಹೊಡೆದ್ರು, ಹಲ್ಲೆ ಮಾಡಿದ್ದಾರೆ ಅಂತ ಸ್ಟೇಟ್ಮೆಂಟ್ ಅನ್ನ ಪವಿತ್ರ ಗೌಡ ಕೊಟ್ಟಿದ್ದಾರೆ. ಇಷ್ಟೇನಾ? ಖಂಡಿತವಾಗ್ಲೂ ಇಲ್ಲ. ಇದ್ರ ಮುಂದುವರೆದಂತೆ ಏನು ಹೇಳಿದ್ದಾರೆ ಪವಿತ್ರ ಗೌಡ ಅದನ್ನು ನೋಡ್ತಾ ಹೋಗೋಣ. ನಾನು ಒಂದ್ಸಲ ಚಪ್ಪಲಿಯಿಂದ ಹೊಡೆದೆ, ಆಮೇಲೆ ಸುಮ್ಮನೆ ನಿಂತ್ಕೊಬಿಟ್ಟೆ. ನನ್ನನ್ನು ಕರ್ಸಿದ್ ಹೌದು, ನಾನು ಬರೋಕ್ಕಿಂತ ಮುಂಚೆಯೇ ದರ್ಶನ ಜಾಗದಲ್ಲಿದ್ರು, ಎಲ್ಲರೂ ಹೊಡೆದಿದ್ದಾರೆ ನನ್ನ ಎದುರಿಗೆ, ನಾನು ನೋಡಿದ್ದೀನಿ, ನಾನು ಒಂದ್ಸಲ ಚಪ್ಪಲಿಲಿ ಹೊಡೆದೆ, ಸುಮ್ಮನಾದೆ. ಅವಳೇ ದರ್ಶನ್ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ರು, ಬರೀ ಸುಪಾರಿ ಕೊಟ್ಟಿದ್ದಲ್ಲ, ಹಲ್ಲೆ ಮಾಡಿದ್ರು. ನಾನು ಶೆಡ್ಗೆ ಹೋಗೋದಕ್ಕಿಂತ ಮುಂಚೆಯೇ ದರ್ಶನ ಜಾಗದಲ್ಲಿದ್ರು, ನಾನೇ ತಡವಾಗಿ ಬಂದಿದ್ದು, ನಾವಿಬ್ರು ಒಟ್ಟಿಗೆ ಹೋಗಿದ್ವಿ ಅನ್ನೋದೆಲ್ಲ ಸುಳ್ಳು. ದರ್ಶನ್ ನನಗೆ ಫೋನ್ ಮಾಡಿ ಕರೆದಿದ್ದು ನಿಜ, ಬಟ್ ನಾನು ಹೋಗೋಕ್ಕಿಂತ ಮುಂಚೆಯೇ ದರ್ಶನ್ ಅಲ್ಲಿದ್ರು. ಗೆಳೆಯ ದರ್ಶನ್ ವಿರುದ್ಧ ಈ ರೀತಿಯ ಹೇಳಿಕೆಯನ್ನು ಪವಿತ್ರ ಗೌಡ ದಾಖಲಿಸಿದ್ದಾರೆ. ಇದು ಇನ್ನೊಂದು ರೀತಿಯ ಕಂಟಕವನ್ನು ತಂದಿಡುತ್ತೆ ನಟ ದರ್ಶನ್ ಅವರಿಗೆ. ಒಂದ್ ಕಡೆ ಅವರ ಧರ್ಮಪತ್ನಿ ಪಾಪ ಹೆಂಗಾದ್ರೂ ಮಾಡಿ ತನ್ನ ಗಂಡನನ್ನ ಬಿಡಿಸ್ಕೋಬೇಕು ಅಂತ, ಮಗದೊಂದು ಕಡೆ ತನ್ನ ಪರವಾಗಿ ಮಾಡಿದಂತಹ ಕೆಲಸಕ್ಕೆ ದರ್ಶನ್ ವಿರುದ್ಧವೇ ಸ್ಟೇಟ್ಮೆಂಟ್ ಅನ್ನ ಪವಿತ್ರ ಕೊಟ್ಟಿರೋದು. ನನ್ನ ಎದುರಲ್ಲೇ ರೇಣುಕಾಸ್ವಾಮಿ ಮೇಲೆ ಹೊಡೆದ್ರು ಅಂತ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿ ನಂಬರ್ 1 ಈ ಪವಿತ್ರ ಗೌಡ ಈ ಶೆಡ್ಡಲ್ಲಿ ರೇಣುಕಾಸ್ವಾಮಿಗೆ ಹೊಡೆದಿದ್ದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ದರ್ಶನ್ ವಿರುದ್ಧವಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾನು ಒಂದ್ಸಲ ಚಪ್ಪಲಿಲಿ ಹೊಡೆದು ಸುಮ್ಮನೆ ಆಗ್ಬಿಟ್ಟೆ, ಬಟ್ ದರ್ಶನ್ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ರು ಅಂತ ಹೇಳಿದ್ದಾರೆ ಅಂತ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ನಾನು ಶೆಡ್ಗೆ ಹೋಗೋಕ್ಕಿಂತ ಮುಂಚೆಯೇ ದರ್ಶನ್ ಶೆಡ್ನಲ್ಲಿ ಇದ್ರು ಅಂತ ಕೂಡ ಪೊಲೀಸರ ಮುಂದೆ ಪವಿತ್ರ ಗೌಡ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಓಕೆ, ವಿಚಾರಣೆ ನಡೀತಾ ಇದೆ ರೇಣುಕಾಸ್ವಾಮಿ ವಿಚಾರದಲ್ಲಿ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗೇಶ್ ನೀಡ್ತಾರೆ. ಗುಡ್ ಮಾರ್ನಿಂಗ್ ನಾಗೇಶ್. ಈ ಪ್ರಕರಣದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ, ವಿಚಾರಣೆಗೆ ಸಂಬಂಧಪಟ್ಟಂತೆ ಆರೋಪಿ ನಂಬರ್ 1 ಪವಿತ್ರ ಗೌಡ ದರ್ಶನ್ ವಿರುದ್ಧವೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಮಾಹಿತಿ, ಏನ್ ಕೊಟ್ಟಿದ್ದಾರೆ? ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಜೈಲು ಸೇರಿರುವಂತ ಪವಿತ್ರ ಗೌಡ ಮತ್ತೆ ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆ ಮಾಡಿದಂತ ಸಂದರ್ಭದಲ್ಲಿ ಒಂದೊಂದೇ ಆಗಿ ಬೆಳಕಿಗೆ ಬರ್ತಿರುವಂತ ಬಹಳ ಪ್ರಮುಖವಾಗಿ ಈ ಪ್ರಕರಣದಲ್ಲಿ ಪವಿತ್ರ ಗೌಡ ಅವರನ್ನ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ದರ್ಶನ್ ಹೊಡೆದಿರುವ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಅನ್ನುವಂತ ವಿಚಾರ ತನಿಖೆ ವೇಳೆ ಬೆಳಕಿಗೆ ಬಂದಿರುವಂತ ಮಾಹಿತಿ ಈಗ ಲಭ್ಯವಾಗಿರುವಂತದ್ದು. ಬಹಳ ಪ್ರಮುಖವಾಗಿ ನಾನು ಹೋಗಿದಂತ ಸಂದರ್ಭದಲ್ಲಿ ದರ್ಶನ್ ಕೂಡ ಹೊಡೆದಿದ್ರು ಅನ್ನುವಂತ ಮಾಹಿತಿಯನ್ನ ಪೊಲೀಸರ ಮುಂದೆ ಪವಿತ್ರ ಗೌಡ ಹೇಳಿದ್ದಾರೆ ಅನ್ನುವಂಥದ್ದು. ನಾನು ಕೂಡ ಹೋಗಿ ಒಂದೇಟು ಚಪ್ಪಲಿಯಲ್ಲಿ ಹೊಡೆದಿದ್ ನಿಜ, ಅದು ಬಿಟ್ರೆ ನಾನು ಯಾವುದೇ ಕಾರಣಕ್ಕೂ ಬೇರೆ ರೀತಿ ಹೊಡೆದಿಲ್ಲ. ಆ ಸಂದರ್ಭದಲ್ಲಿ ದರ್ಶನ್ ಹಲ್ಲೆ ಮಾಡ್ತಿದ್ದಂತೂ ನಿಜ ಅನ್ನುವಂತ ಮಾತನ್ನ ಪೊಲೀಸರ ಮುಂದೆ ಪವಿತ್ರ ಗೌಡ ಹೇಳಿದ್ದಾರೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಬೆಳಕಿಗೆ ಬರ್ತಿರುವಂತದ್ದು. ಈ ಒಂದು ಸ್ಟೇಟ್ಮೆಂಟ್ ಅನ್ನ ಸಾಮಾನ್ಯವಾಗಿ ದರ್ಶನ್ ಅರಗಿಸ್ಕೊಳ್ಳಲಾಗದಂತ ಸ್ಟೇಟ್ಮೆಂಟ್ ಆಗಿರುತ್ತೆ ಇದು ಅನ್ನುವಂಥದ್ದು ಕೂಡ ಬಹಳ ಆಶ್ಚರ್ಯಕರವಾಗಿರುವಂತದ್ದು. ವಿದ್ಯೆ, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ. ಅದೇ ಹೇಳಿದ್ದು, ಹೊರಗಡೆ ಅವರ ಧರ್ಮಪತ್ನಿ ವಿಜಯಲಕ್ಷ್ಮಿ ಅವರು ತನ್ನ ಗಂಡನನ್ನು ಹೆಂಗಾದ್ರೂ ಮಾಡಿ ಬಿಡಿಸ್ಕೋಬೇಕು ಅಂತ ಒದ್ದಾಡ್ತಾ ಇದ್ದಾರೆ. ಈ ಕಡೆ ಆ ಪವಿತ್ರ ಗೌಡಗೋಸ್ಕರ ಆಗಿರುವಂತಹ ಕೊಲೆಗೆ ಸಂಬಂಧಪಟ್ಟಂತೆ ಇದೇ ಪವಿತ್ರ ಗೌಡ ದರ್ಶನ್ ಆಪೋಸಿಟ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ವಿಚಿತ್ರ ಅಲ್ವಾ?